ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಷಯ ಕನ್ನಡ ವರ್ಣಮಾಲೆಗಳು. ಕನ್ನಡ ವರ್ಣಮಾಲೆಗಳು ಒಟ್ಟು 49. ಕನ್ನಡ ವರ್ಣಮಾಲೆಯಲ್ಲಿ 3 ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಅವು ಯಾವ್ಯಾವಂದ್ರೆ, ಒಂದನೇದು ಸ್ವರಗಳು. ಸ್ವರಗಳಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇದು ಯೋಗವಾಹಕಗಳು. ಮೂರನೇದು ವ್ಯಂಜನಗಳು. ಸ್ವರಗಳು ಒಟ್ಟು 13 ದಾವ. ಯೋಗವಾಹಕಗಳು ಒಟ್ಟು 2 ದಾವ. ವ್ಯಂಜನಗಳು ಒಟ್ಟು 34 ದಾವ. ಈ ಸ್ವರಗಳೊಳಗೆ 2 ಪ್ರಕಾರಾಗಿ ವಿಂಗಡಿಸ್ತಾರೆ. ಅದರೊಳಗೆ ಒಂದನೇದು ಯಾವುದಂದ್ರೆ ಋಸ ಸ್ವರ ಆಕತಿ. ಎರಡನೇದು ದೀರ್ಘ ಸ್ವರ. ನೆಕ್ಸ್ಟ್ ಯೋಗವಾಹಕಗಳೊಳಗೆ 2 ದಾವ. ಒಂದು ಅಮ್ಮ, ಇನ್ನೊಂದು ಅಹ. ಅಮ್ಮಕ್ಕೆ ಏನಂತಾರಂದ್ರೆ ಅನುಸ್ವಾರ ಅಂತಾರೆ. ಅಹಕ ವಿಸರ್ಗ ಅಂತಾರೆ. ವ್ಯಂಜನ ಒಳಗೆ 2 ಪ್ರಕಾರ. ಒಂದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ. ಇಲ್ಲಿ ಋಸ ಸ್ವರಗಳು 6 ದಾವ. ನೆಕ್ಸ್ಟ್ ದೀರ್ಘ ಸ್ವರಗಳು 7 ದಾವ. ಋಸ ಸ್ವರ ಅಂದ್ರೆ ಕಡಿಮೆ ಉಸಿರಿಂದ ಹೇಳುತ್ತಾ ಅಕ್ಷರಗಳು. ಅವು ಯಾವ್ಯಾವ ಅಂದ್ರೆ ಅ, ಈ, ಉ, ರು, ಎ, ಓ. ಇವು 6ಕ್ಕೆ ಏನಂತಾರು ಋಸ ಸ್ವರ ಅಂತಾರೆ. ನೆಕ್ಸ್ಟ್ ಈ ದೀರ್ಘ ಸ್ವರ ಯಾವಂದ್ರೆ ಆ, ಈ, ಉ, ಎ, ಓ, ಐ, ಓ, ಔ. ನೆಕ್ಸ್ಟ್ ಅವರ್ಗೀಯ ವ್ಯಂಜನ ಒಳಗೆ 3 ಪ್ರಕಾರ ಅದಾವ. ಒಂದು ಅಲ್ಪ ಪ್ರಾಣ, ಎರಡು ಮಹಾಪ್ರಾಣ, ಮೂರು ಅನುನಾಸಿಕ. ಇಲ್ಲಿ ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿಂದ ಹೇಳ್ತಕ್ಕಂಥ ಅಕ್ಷರಗಳು. ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿಂದ ಹೇಳ್ತಕ್ಕಂಥ ಅಕ್ಷರಗಳು. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಅಂತ ಕರೀತಾರೆ. ಅಲ್ಪ ಪ್ರಾಣ ಅಂದ್ರೆ ಅವು ಯಾವ್ಯಾವ ಅಂದ್ರೆ ಖ, ಗ, ಚ, ಜ, ಠ, ಡ, ತ, ದ, ಪ, ಬ. ಮಹಾಪ್ರಾಣ ಅಂದ್ರೆ ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಅನುನಾಸಿಕ ಅಂದ್ರೆ ಞ, ನ, ಮ. ವರ್ಗೀಯ ವ್ಯಂಜನಗಳು ಟೋಟಲ್ 25 ಅದಾವ. ಮತ್ತು ಅದರೊಳಗೆ ಅಲ್ಪ ಪ್ರಾಣ 10 ಅದಾವ. ಮಹಾಪ್ರಾಣ 10 ಅದಾವ. ಅನುನಾಸಿಕ 5 ಅದಾವ. ಅವರ್ಗೀಯ ವ್ಯಂಜನಗಳು ಒಟ್ಟು 9 ಅದಾವ. ಅವರ್ಗೀಯ ಯಾವ್ಯಾವ ಅಂದ್ರೆ ಯ, ರ, ಲ, ವ, ಶ, ಸ, ಶ, ಸ,
ಹ ಳ. ಧನ್ಯವಾದಗಳು.